ಇದು ಜಂಗಮಕೋಟೆ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಗ್ರಾಮ ದೇವತೆ ಮುತ್ಯಾಲಮ್ಮನವರು ಅಂತ. ಈ ಅಮ್ಮನು ಯಾವುದೋ ತಲಾಂತರಗಳಲ್ಲಿ ಕಂಚಿಯಿಂದ ವಲಸೆ ಬಂದಂಥವ್ರು. ಈ ತಾಯಿ ಇದು ದೊಡ್ಡ ಬಲಕೋಟೆ ಅನ್ನೋ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ದನ ಕರು ಮೇಯಿಸೋದು ಹುಲ್ಲಾಮೆ ಇತ್ತು. ಈ ಹುಲ್ಲಾಮೆ ತಳಭಾಗದಲ್ಲಿ ತಾಯಿ ಉದ್ಭವ ಆಗ್ತಾ ಇತ್ತು. ಮಾತು ಬರ್ತಾ ಇರ್ತಕ್ಕಂಥ ಒಂದು ಸಣ್ಣ ಮಗುವಿನ ಬಾಯಲ್ಲಿ ಈ ರೀತಿ ನಾನು ಉದ್ಭವ ಆಗ್ತಾ ಇದ್ದೇನೆ, ನನಗೊಂದು ಗುಡಿ ಕಟ್ಟಿಸಿ ಅನ್ನೋ ಒಂದು ಉದ್ದೇಶದಲ್ಲಿ ನೋಡಿದಾಗ, ಇಲ್ಲಿ ಬಂದು ಜನ ನೋಡಿದಾಗ ಅಲ್ಲಿ ಉದ್ಭವ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಸಂದರ್ಭದ ಜನ ಎಲ್ಲ ಸೇರಿಬಿಟ್ಟಿದ್ದೆ ಅಮ್ಮನವ್ರಿಗೆ ಗುಡಿ ಕಟ್ಟೋದು. ಹೀಗೆ ಬರ್ತಾ ಇದು ಒಂದು 4-5 ಸಾರಿ ಬಲಕೋಟೆ ಅಂತನ್ನೋ ಒಂದು ದೊಡ್ಡ ಕಾಡು 4-5 ಸರ್ತಿ ಊರಾಗಿ ಕಾಡಾಗಿ ಮತ್ತೆ ಈಗ ಊರಾಗಿದೆ. ಇದು ಪ್ರತಿ ವರ್ಷ ಜನವರಿ 1ನೇ ತಾರೀಕಿನಂದು ವಿಜೃಂಭಣೆಯಿಂದ ಜನವರಿ 1 ಆಚರಣೆ ಮಾಡ್ತಿದ್ದಾರೆ. ಒಂದು 10-15 ಸಾವಿರ ಜನಸಂಖ್ಯೆ ಬರುತ್ತೆ. ಅನ್ನ ಸಂತರ್ಪಣೆ ನಡೆಯುತ್ತೆ. ವಿವಿಧ ಕಾರ್ಯಕ್ರಮಗಳು, ಸಂಗೀತ, ರಸಮಂಜರಿ ಕಾರ್ಯಕ್ರಮ, ಭರತನಾಟ್ಯಗಳು, ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೆಸ್ತಾರೆ. ತದನಂತರ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರೆ ಈ ಆಷಾಢ ಮಾಸದಲ್ಲಿ ಪೌರ್ಣಮಿ ಕಳೆದ ಮೊದಲನೇ ಮಂಗಳವಾರ ಇಡೀ ಒಂದು 15 ಗ್ರಾಮಗಳು ಸೇರಿ ಅಮ್ಮನವರಿಗೆ ಆರತಿಗಳನ್ನು ಮಾಡ್ತಾರೆ. ಇವತ್ತಿನ ದಿನ ಅದೇ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದಾದ ನಂತರ ಶುಕ್ರವಾರ, ಮಂಗಳವಾರ 2 ವಾರವೂ 7:30ಯಿಂದ 1:30ವರೆಗೂ ಪ್ರತಿ ಶುಕ್ರವಾರ ಮಂಗಳವಾರನೂ ಅಮ್ಮನವ್ರಿಗೆ ಪೂಜೆ ನಡೆಯುತ್ತೆ. ಈ ಅಮ್ಮನವ್ರ ವಿಶೇಷ ಏನಂತಂದರೆ, ಯಾರೇ ಬರಲಿ ಅವ್ರ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ. ಜೊತೆಗೆ ಅವರವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಹಾಗಾಗಿ ಭಕ್ತ ಸಮೂಹ ಈ ಒಂದು ಆಷಾಢ ಮಾಸದ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯೋದ್ರ ಜೊತೆಗೆ ಏಪ್ರಿಲ್ ತಿಂಗಳು ನಮ್ಮ ಒಂದು ಚಿತ್ರಾ ಪೌರ್ಣಮಿ ಅಂತ ಬರುತ್ತೆ. ಆ ಒಂದು ಬೆಂಗಳೂರಲ್ಲಿ ಯಾವತ್ತು ದಿನ ಕರಗ ಆಗುತ್ತೋ ಜಂಗಮಕೋಟೆಯಲ್ಲೂ ಅದೇ ದಿನ ಧರ್ಮರಾಯ ಸ್ವಾಮಿ ಕರಗ ನಡೆಯುತ್ತೆ, ದ್ರೌಪದಮ್ಮನವ್ರದ್ದು. ಇಲ್ಲಿ ಈ ಹಸಿ ಕರಗ ಎತ್ತಕ್ಕಂಥ ಒಂದು ಜಾಗ ಇದೆ. ಹಸಿ ಕರಗ ಎತ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದು 1000-2000 ಜನದ ಮೇಲ್ಪಟ್ಟು ಇಲ್ಲಿ ಈ ಒಂದು ಹಸಿ ಕರಗ ಎತ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ದ್ರೌಪದಮ್ಮನವರ ಒಂದು ಉತ್ಸವನೂ ನಡೆಯುತ್ತೆ. ಪ್ರತಿಯೊಂದು ಇಲ್ಲಿ ಸುತ್ತು ಇರ್ತಕ್ಕಂಥ ಒಂದು ಸಪ್ತಮಾತೃಕೆಯರು, ಮುತ್ಯಾಲಮ್ಮನವರ ಉತ್ಸವ ಮೂರ್ತಿ, ಸಪ್ಲಮ್ಮದೇವಿ, ಮುನೇಶ್ವರನು ಮತ್ತು ಗರುಡಾಂಜನೇಯನು ಈ ಸುತ್ತು ಇರ್ತಕ್ಕಂಥ ಒಂದು ಜಾಗ. ಜೊತೆಗೆ ಇಲ್ಲಿ ಒಂದು ಕಾಲದಲ್ಲಿ ಏನಾಗಿತ್ತು ಅಂದರೆ ಇಲ್ಲಿ ಬಂಗಾರದ ಬಾಗಿಲಿತ್ತು ಅಮ್ಮನವರಿಗೆ. ಇಲ್ಲಿ ದೊಡ್ಡ ಕಾಡಾದಂಥ ಸಂದರ್ಭದಲ್ಲಿ ದನ ಕರು ಮೇಯಿಸುವಂಥ ಜನ ತಾವು ಬಂದು ಇಲ್ಲಿ ಒಂದು ಕುಂಟೆ ಇತ್ತು, ಆ ಕುಂಟೆನಲ್ಲಿ ನೀರು ಕುಡಿಸಿ, ಜೊತೆಗೆ ತಂದಿರ್ತಕ್ಕಂಥ ಒಂದು ಪೂಜೆ ಸಾಮಾನ ಪೂಜೆ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಧ್ಯಾಹ್ನದ ಮೇಲ್ಪಟ್ಟು ಬರೋರು. ಅಮ್ಮ ಯಾವಾಗ ಬಂದ್ರೂ ಇಲ್ಲಿ ಬಾಗಿಲಾಗೆ ಇರುತ್ತೆ, ನಿನ್ನ ದರ್ಶನನೇ ಇಲ್ಲ ಅಂತಲೋ ಒಂದು ಸಂದರ್ಭ ಬಂದಾಗ ಅಮ್ಮನವ್ರು ಆವತ್ತಿನ ರಾತ್ರಿಯೇ ಎದ್ದು ಆ ಬಂಗಾರದ ಬಾಗಿಲನ್ನ ಒದ್ದಿರೋ ರೇಟಿಗೆ ಇಲ್ಲಿ ಸುಂಡ್ರಳ್ಳಿ ಅಂತ ಒಂದು ಊರಿದೆ, ಅಲ್ಲೊಂದು ದೊಡ್ಡ ಈಗಲೂ ಅದು ಕುರುಹುಗಳಿದೆ, ಕಾಡಿದೆ, ಅದ್ರ ಊತ ಹೋಗ್ಬಿಟ್ಟಿದೆ. ಆವತ್ತಿಂದಲೂ ಈ ಅಮ್ಮನವ್ರಿಗೆ ಬಾಗಿಲಿಲ್ಲ. ಯಾರೇ ಬರಲಿ, ಯಾವಾಗೇ ಬರಲಿ, ಎಲ್ರಿಗೂ ದರ್ಶನ ಭಾಗ್ಯ ಕೊಡ್ತಕ್ಕಂಥ ಒಂದು ಇದನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಆಷಾಢ ಅಂದರೆ ಪೌರ್ಣಮಿ ಕಳೆದ ದಿವಸ ಆದಮೇಲೆ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸುತ್ತಮುತ್ತ ಒಂದು 15 ಎಲ್ಲ ಸೇರಿ ಇಲ್ಲಿ ದೀಪೋತ್ಸವ ಮಾಡೋದು, ಅವರವ್ರ ಆಚರಣೆ ಮಾಡಿ ಇಲ್ಲೇ ಬಂದು ಗುಡಿ ಹೊಡಿಯೋರು, ಕೋಳಿ ಕೊಯ್ಯೋರು ಇಲ್ಲೇ ಮಾಡ್ತಾರೆ. ಸುತ್ತಮುತ್ತ ಇದರಲ್ಲಿ ನಂಬಿಕೆ ಏನು ಅಂದರೆ ಇಲ್ಲಿ ತಾಯಿ ತುಂಬ ಶಕ್ತಿಶಾಲಿ ಗ್ರಾಮದೇವತೆ. ಅದರಿಂದ ಇಲ್ಲಿ ಬಂದು ಜಾತ್ರಾ ಮಹೋತ್ಸವ ವರ್ಷಕ್ಕೊಂದ್ಸತಿ ಆ ತಾಯಿಗೆ ಧನ್ಯವಾದ ಅರ್ಪಿಸಿ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಆಗಿ ಶಾಂತಿ ತಿಳಿಸ್ಲಿ ಅಂತ ಈ ಸುತ್ತಮುತ್ತ ಗ್ರಾಮ ಪ್ರಜೆಗಳೆಲ್ಲ ಪ್ರತಿ ವರ್ಷ ಬಂದು ಇಲ್ಲಿ ಆಷಾಢ ಮಾಸದಲ್ಲಿ ತಾಯಿಗೆ ಜಾತ್ರೆ ಮಾಡ್ಕೊಂಡು